ಫ್ರೆಂಡ್ಸ್, ಇವತ್ತಿನ ಮೋಸ್ಟ್ ವಾಂಟೆಡ್ ಹಾಟ್ ಪ್ರಾಡಕ್ಟ್ ಏನು ಅಂದರೆ ಡೈಮಂಡ್ ಸೀರೀಸ್ನ 11.8 ಇಂಚ್ 2K ರೆಸಲ್ಯೂಷನ್ ಇರುವಂತಹ ಯೂನಿವರ್ಸಲ್ ಆಂಡ್ರಾಯ್ಡ್ ಪ್ಲೇಯರ್. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟ್ಯಾನ್ಸೋ ಕಾರ್ ಎಕ್ಸಸರಿ ಶಾಪ್, ಸ್ಟ್ಯಾನ್ಸೋ IND ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಸ್ಟ್ಯಾನ್ಸೋ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಒಂದು ಕಾರ್ ಸ್ಪೆಸಿಫಿಕ್ ಆಂಡ್ರಾಯ್ಡ್ ಪ್ಲೇಯರ್ ಬಗ್ಗೆ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀವಿ. ಕಾರ್ ಸ್ಪೆಸಿಫಿಕ್ ಏನು ಅಂದರೆ ಅದೇ ಕಾರಿಗೆ ಕೂತ್ಕೊಳ್ಳುವಂತಹ ಮತ್ತು ಸ್ಪೆಷಲ್ಲಾಗಿ ಅದೇ ಕಾರಿಗೆ ಮಾಡಿರುವಂತಹ ಆಂಡ್ರಾಯ್ಡ್ ಪ್ಲೇಯರ್ಗಳು. ಜನರಲಿ ಆಂಡ್ರಾಯ್ಡ್ ಪ್ಲೇಯರ್ಸ್ 9 ಇಂಚಸ್ ಬರುತ್ತೆ, 10 ಇಂಚಸ್ ಬರುತ್ತೆ. ಅದೆಲ್ಲ ಏನಂದರೆ ಯೂನಿವರ್ಸಲ್ ಎಲ್ಲ ಕಾರ್ಗೂ ಆಗುತ್ತೆ. ನಾನು ಇವತ್ತು ತೋರಿಸ್ತಾ ಇರೋದು ಕಾರ್ ಸ್ಪೆಸಿಫಿಕ್, ಅಂದರೆ ಅದೇ ಕಾರ್ಗೋಸ್ಕರ ಸ್ಪೆಷಲಿ ಮಾಡಿರುವಂತಹ ಆಂಡ್ರಾಯ್ಡ್ ಪ್ಲೇಯರು. ಮತ್ತು ಅದು ಸಾಕೆಟ್ ಟು ಸಾಕೆಟ್ ಬರುತ್ತೆ. ಇನ್ಫ್ಯಾಕ್ಟ್ ಬೇರೆ ಎಲ್ಲ ಆಂಡ್ರಾಯ್ಡ್ ಪ್ಲೇಯರ್ಸು ಸಾಕೆಟ್ ಟು ಸಾಕೆಟೇ ಬರೋದು. ಇದು ಕೂಡ ಸಾಕೆಟ್ ಟು ಸಾಕೆಟ್ ಬರುತ್ತೆ, ಪ್ಲಸ್ ಒರಿಜಿನಲ್ ಸ್ಟೈಲಲ್ಲಿ ಬರುತ್ತೆ. ನಾರ್ಮಲ್ 9 ಇಂಚ್ 10 ಇಂಚ್ ಥರ ಬರಲ್ಲ. ಸೊ ಯಾವ್ಯಾವ ಮಾಡೆಲ್ಸಿಗಿದೆ, ಯಾವ್ಯಾವ ಕಾರಿಗಿದೆ ನಮ್ಮ ಹತ್ರ ನೋಡೋಣ, ಅನ್ಬಾಕ್ಸಿಂಗ್ ಮಾಡೋಣ, ಪವರ್ ಆನ್ ಮಾಡಿ ಅದರ ಫೀಚರ್ಸು, ಫಂಕ್ಷನ್ಸು, ಏನೇನು ಸ್ಪೆಸಿಫಿಕೇಷನ್ಸ್ ಇದೆ ಅದೆಲ್ಲ ಚೆಕ್ ಮಾಡೋಣ ಒನ್ ಬೈ ಒನ್. ಸೊ ಸ್ಟಾರ್ಟಿಂಗ್ ಲೇಟೆಸ್ಟ್ ಆಗಿ ಈಗ ಕಾರ್ ಟ್ರೆಂಡಲ್ಲಿರುವಂತಹದ್ದು ಕ್ರೇಟಾ 2024 ಮತ್ತು ಸೆಲ್ಟೋಸ್ 2023. ಈ ಕಾರಿಗೆ ಅಂತಾನೆ ಒಂದು ಸ್ಪೆಸಿಫಿಕ್ ಆಗಿ ಆಂಡ್ರಾಯ್ಡ್ ಪ್ಲೇಯರ್ನ ನಾವು ತರಿಸಿದ್ದೀವಿ. ಈ ಮಾಡೆಲ್ ಯಾವ ಥರ ಇರುತ್ತೆ, ಏನೇನು ಫೀಚರ್ಸ್ ಇರುತ್ತೆ ಅಂತ ನೋಡೋಣ. ನೀವು ನೋಡ್ಬೋದು, ಸೊ ಈ ಬಾಕ್ಸ್ನ, ಈ ಸಿಸ್ಟಮ್ನ ಅನ್ಬಾಕ್ಸ್ ಮಾಡಿದ್ದೀವಿ. ನೋಡ್ಬೋದು, ಇದು ಬಂದ್ಬಿಟ್ಟು ನಾರ್ಮಲ್ 9 ಇಂಚ್ 10 ಇಂಚ್ ಏನು ಕನ್ವೆನ್ಷನಲ್ ರೆಗ್ಯುಲರ್ ಡಿಸ್ಪ್ಲೇ ಇದೆ ಆ ಟೈಪ್ ಬರಲ್ಲ. ಇದು ಬಂದ್ಬಿಟ್ಟು ನಿಮಗೆ 12.33 ಇಂಚಸ್ ಡಿಸ್ಪ್ಲೇ ಬರುತ್ತೆ. ಒರಿಜಿನಲ್ 4GB ರ್ಯಾಮ್, 64GB ಮೆಮೊರಿ ಬರುತ್ತೆ. 360 ಡಿಗ್ರಿ ಆಪ್ಷನ್ ಇನ್ಬಿಲ್ಟ್ ಇರುತ್ತೆ. ಅಂದರೆ ಕ್ಯಾಮ್ರಾನ ನೀವು 360 ಡಿಗ್ರಿ ಕೂಡ ಹಾಕ್ಕೋಬೋದು. ಆ ಕ್ಯಾಮ್ರಾ ಕಂಟ್ರೋಲಿಂಗ್, ವೀವಿಂಗ್ ಇದೇ ಸಿಸ್ಟಮಲ್ಲಿರುವಂಥ ಆ್ಯಪ್ ಮುಖಾಂತರ ಮಾಡ್ಬೋದು. ನೀವು ಅದಕ್ಕೇನು ಸಪ್ರೇಟ್ ರಿಮೋಟ್ ಯೂಸ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಮತ್ತು ಆ್ಯಸ್ ಯೂಶುವಲ್ ನಾರ್ಮಲ್ ಫೀಚರ್ಸ್ USB ಇರುತ್ತೆ, ಬ್ಲೂಟೂತ್ ಇರುತ್ತೆ, FM ಇರುತ್ತೆ, ಮತ್ತು ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ. ಈ ಡಿಸ್ಪ್ಲೇ ಕ್ವಾಲಿಟಿ ಬಂದ್ಬಿಟ್ಟು ಏಕ್ದಮ್ ಸುಪೀರಿಯರ್ ಪ್ರೀಮಿಯಂ ಕ್ವಾಲಿಟಿ ಇದೆ. ಇದು ವಿತ್ 1280x720 ಪಿಕ್ಸೆಲ್ ಇರುತ್ತೆ. ಈ ಸಿಸ್ಟಮ್ನ ಆನ್ ಮಾಡಿ ಚೆಕ್ ಮಾಡಿ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್ ನೋಡಿ, ಈ ಸಿಸ್ಟಮ್ನ ನಾವೀಗ ಆನ್ ಮಾಡಿದ್ದೀವಿ. ಈ ಸಿಸ್ಟಮ್ ಬಂದ್ಬಿಟ್ಟು ಕಿಯಾ ಸೆಲ್ಟೋಸ್ ಲೇಟೆಸ್ಟ್ ಏನು ಗಾಡಿ ಬರ್ತಾ ಇದೆ 2023 ಅಥವಾ 2024 ಅಂತ ಹೇಳ್ಬೋದು, ಆ ಕಾರಿಗೆ ಸೂಟೇಬಲ್ ಆಗಿರುವಂಥ ಸಿಸ್ಟಮು. ಈ ಸಿಸ್ಟಮ್ ಬಂದು ನಿಮಗೆ ಸ್ಕ್ರೀನ್ ಸೈಜ್ 13.3 ಇಂಚಸ್ ಡಿಸ್ಪ್ಲೇ ಇದೆ. ಸೊ ಈ ಸಿಸ್ಟಮ್ ಆನ್ ಆಗಿದೆ. ಇದರ UI ನೋಡ್ಬೋದು ನೀವು, ಸೂಪರ್ ಬ್ಯೂಟಿಫುಲ್ ಏಕ್ದಮ್ ಲೇಟೆಸ್ಟ್ UI ಇದೆ. ಈ ಡಿಸ್ಪ್ಲೇ ಕೂಡ ಇದೆಯಲ್ಲ ನಾರ್ಮಲ್ ಆರ್ಡಿನರಿ ಡಿಸ್ಪ್ಲೇ ಅಲ್ಲ, ಇದು ಹೆವಿ ಕ್ವಾಲಿಟಿ. ನಾನು ಆಗಲೇ ಹೇಳಿದೆ ನಿಮಗೆ. ಸೊ ಸೂಪರ್ ಕ್ವಾಲಿಟಿ. ಇದರಲ್ಲಿ ಒಂದು ಇನ್ಬಿಲ್ಟ್ ವಿಡಿಯೋ ಇದೆ, ಅದನ್ನು ನಾವು ಜಸ್ಟ್ ಪ್ಲೇ ಮಾಡಿ ನೋಡೋಣ ಯಾವ ಥರ ಇದೆ ಅಂತ. ದ ಅಲ್ಟಿಮೇಟ್ ಸೂಪರ್ ಕ್ಲಾರಿಟಿ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ನಿಮಗೆ ನಿಮ್ಮ ಫೋನಲ್ಲಿ ಏನು ಬರುತ್ತೆ ಅದಕ್ಕಿಂತನೂ ಸೂಪರ್ ಕ್ಲಾರಿಟಿ ಇದೆ. ಪ್ಲಸ್ ಇದರಲ್ಲಿ 360 ಡಿಗ್ರಿ ಇನ್ಬಿಲ್ಟ್ ಆಪ್ಷನ್ ಇದೆ ಅಂತ ಹೇಳಿದೆ ನಾನು. ಸೊ ಈ ಥರ ನಿಮಗೆ UI ಕೂಡ ಹಿಂಗಿರುತ್ತೆ. 3D ವ್ಯೂ, ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಹಾಕಿದ್ಮೇಲೆ 4 ಆ್ಯಂಗಲು ಸೇರಿ ಮಲ್ಟಿಪಲ್ ಯಾವ ಥರ ಬೇಕು ಆ ಥರ ನಾವು ನೋಡ್ಬೋದು. ಫ್ರಂಟ್ ಬೇಕಾದರೂ, ರಿಯರ್ ಬೇಕಾದರೂ, 4 ವ್ಯೂ ಅಟ್ ಎ ಟೈಮು. ಸೊ ಇದರಲ್ಲೆಲ್ಲ ನಿಮಗೆ ಆಪ್ಷನ್ಸ್ ಇದೆ. ಸೊ ಈ 3D ವ್ಯೂವಲ್ಲಿ ನೀವು ನೋಡ್ಬೋದು ಇದೇನು ಕಾರ್ ಇದೆ, ಇದರಲ್ಲಿ ಇನ್ಬಿಲ್ಟ್ ಇರುವಂತಹ ಅನಿಮೇಟೆಡ್ ಮಾಡೆಲ್ ಇದು. ಸೊ ನಿಮ್ಮ ಕಾರ್ ಪ್ರಕಾರ, ಈಗ ಸೆಲ್ಟೋಸ್ ಅಂದರೆ ಸೆಲ್ಟೋಸ್ ಒಂದು ಸ್ಮಾಲ್ ಸೆಡಾನ್ ಕಾರು. ಸೊ ಅದ್ರ ಪ್ರಕಾರ ನಾವು ಅದನ್ನು ಸೆಲೆಕ್ಷನ್ ಮಾಡ್ಕೋಬೋದು. ಸೊ ಇದರಲ್ಲಿ ನೋಡಿ, ಸಿಸ್ಟಮ್ ಬಗ್ಗೆ ಎಲ್ಲ ನಾವು ತೋರಿಸಿದ್ವಿ, ವಿಡಿಯೋ ಕ್ವಾಲಿಟಿ ಕೂಡ ತೋರಿಸಿದ್ವಿ. ಇದರ ಸ್ಪೆಸಿಫಿಕೇಷನ್ ನೋಡೋಣ ಬನ್ನಿ. ಇದರಲ್ಲಿ ನೀವು ಹೋಗಿ ಜನರಲ್ ಡಿವೈಸ್ ಇನ್ಫೋನಲ್ಲಿ ನೋಡಿದ್ರೆ 100% ಒರಿಜಿನಲ್ ಆಂಡ್ರಾಯ್ಡ್ ವರ್ಷನ್ 11 ಇದೆ. ಒರಿಜಿನಲ್ ಮೆಮೊರಿ ರ್ಯಾಮ್ 4GB ಇದೆ. ರಾಮ್ ಇನ್ಬಿಲ್ಟ್ ಮೆಮೊರಿ 64GB ಇದೆ. ಮತ್ತು CPU ಪ್ರೊಸೆಸರ್ ಬಂದು ಇದು 8 ಕೋರ್ ಪ್ರೊಸೆಸರ್. ಮತ್ತು ನಾನು ಆಗಲೇ 1270 ಅಂದೆ ಬೈ ಮಿಸ್ಟೇಕ್. ಇದರ ರೆಸೊಲ್ಯೂಷನ್ ಬಂದ್ಬಿಟ್ಟು 2K ರೆಸೊಲ್ಯೂಷನ್ ಇದೆ. ಇದು 1920x720 ಪಿಕ್ಸೆಲ್ ಕ್ಲಾರಿಟಿ ಬರುತ್ತೆ. ಸೊ ಇದೇ ಥರ ಬೇರೆ ಸಿಸ್ಟಮ್, ಬೇರೆ ಗಾಡಿ ಸಿಸ್ಟಮ್ ಬಗ್ಗೆನೂ ಬನ್ನಿ ತಿಳ್ಕೊಳ್ಳೋಣ. ನಾನು ಆಗಲೇ ಹೇಳಿದ್ನಲ್ಲ, ಇದರಲ್ಲಿ ನಿಮಗೆ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಕೂಡ ಇದೆ. ಭಾಳ ಕ್ವಿಕ್ಕಾಗಿ ಕನೆಕ್ಟ್ ಆಗುತ್ತೆ, ಸೂಪರಾಗಿ ವರ್ಕ್ ಆಗುತ್ತೆ. ಸೊ ನಿಮ್ಮ ಕಾರು ಹೊಸ ಸೆಲ್ಟೋಸ್ ಇದ್ದರೆ
ಆ ಸೆಲ್ಟೋಸ್ಗೋಸ್ಕರ ಈ ಸಿಸ್ಟಮ್ನ ಹಾಕಿಸ್ಕೋಬೇಕಂದ್ರೆ ನಮ್ಮ ಶಾಪಿಗೆ ಇವತ್ತೇ ವಿಸಿಟ್ ಮಾಡಿ, ಅಥವಾ ನೀವು ಬೇರೆ ಸಿಟಿಯಿಂದ ಬೈ ಕೊರಿಯರ್ ಕೂಡ ತರಿಸ್ಕೋಬೇಕು ಅಂತ ಅನಿಸಿದ್ರೆ ನೀವು ಆನ್ಲೈನ್ ಕೂಡ ನಮಗೆ ಈ ಪ್ರಾಡಕ್ಟ್ನ ಆರ್ಡರ್ ಪ್ಲೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ನ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ, ನೆಕ್ಸ್ಟ್ ನಮ್ಮ ಪ್ರಾಡಕ್ಟ್ ಬಂದು ಡೈಮಂಡ್ ಸೀರೀಸ್ 2K ಆಂಡ್ರಾಯ್ಡ್ ಪ್ಲೇಯರ್ 11.88 ಇಂಚ್ ಪ್ರಾಡಕ್ಟ್ ಇದೆ. ಸೊ ಇದನ್ನು ನೆಕ್ಸ್ಟ್ ತೋರಿಸೋಣ. ಅದಕ್ಕೆ ಮುಂಚೆ ಥಾರ್ ಸ್ಪೆಸಿಫಿಕ್ ಆಂಡ್ರಾಯ್ಡ್ ಪ್ಲೇಯರ್ ಇದೆ ನಮ್ಮ ಹತ್ರ. ಥಾರ್ ಸ್ಪೆಸಿಫಿಕ್ ಅಂದರೆ ಲೇಟೆಸ್ಟ್ ಥಾರ್ ಏನು ಬರ್ತಾ ಇದೆ ಅದೇ ಕಾರಿಗೋಸ್ಕರ ಎಕ್ಸಾಕ್ಟ್ಲಿ ಮಾಡಿಸಿರುವಂತಹ ಆಂಡ್ರಾಯ್ಡ್ ಪ್ಲೇಯರು. ಜಸ್ಟ್ ಲೈಕ್ ನಾವೇನು ಇದಕ್ಕೆ ಮುಂಚೆ ಸೆಲ್ಟೋಸ್ ತೋರಿಸಿದ್ವಿ ಅದೇ ಥರ. ಸೊ ನಾವೇನು ಸೆಲ್ಟೋಸಿಗೆ ತೋರಿಸಿದ್ವಿ ಸೇಮ್ ಸೀರೀಸಲ್ಲಿ ಕ್ರೇಟಾ 2020ಗೂ ಕೂಡ ಬರುತ್ತೆ. ಸೊ ನೆಕ್ಸ್ಟ್ ಬಂದು ಥಾರ್ 2020 ಅಂದರೆ ಈಗ ರನ್ನಿಂಗ್ ಮಾಡೆಲ್ ಏನಿದೆ ಥಾರ್, ಅದಕ್ಕೆ ಇದು ಆಂಡ್ರಾಯ್ಡ್ ಪ್ಲೇಯರು. ಸಿಮಿಲರ್ಲಿ ನಮ್ಮ ಹತ್ರ ಕ್ರೇಟಾ 2024 ಇದೆ, ಕ್ರೇಟಾ 2020 ಇದೆ. ಸೊ ಕೆಲವೊಂದು ಕಾರ್ಗೆ ಮಾತ್ರ ಕಾರ್ ಸ್ಪೆಸಿಫಿಕ್ ಆಗಿ ಪ್ರೀಮಿಯಂ ರೇಂಜಲ್ಲಿ ಇರುತ್ತೆ, ನಾರ್ಮಲ್ ರೇಂಜಲ್ಲಿ ಈ ಪ್ರಾಡಕ್ಟ್ಸ್ ಎಲ್ಲ ಇರಲ್ಲ. ಸ್ಪೆಷಲ್ ಪ್ರಾಡಕ್ಟ್ಸ್ ಅಂತ ನಾವು ಇದನ್ನು ಹೇಳ್ಬೋದು. ಬನ್ನಿ ಈ ಸಿಸ್ಟಮ್ನ ಪವರ್ ಆನ್ ಮಾಡಿ ಚೆಕ್ ಮಾಡಿ ನೋಡೋಣ. ಫ್ರೆಂಡ್ಸ್, ಥಾರ್ 2020 ಲೇಟೆಸ್ಟ್ ಥಾರ್ ಕಾರ್ ಸ್ಪೆಸಿಫಿಕ್ ಸಿಸ್ಟಮ್ನ ಆನ್ ಮಾಡಿದ್ದೀವಿ. ಸೊ ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ಇದರ UI ಮತ್ತು ಡಿಸ್ಪ್ಲೇ ಎಲ್ಲ ಸೂಪರ್ ಕ್ಲಾರಿಟಿ ಇದೆ. ಇದರಲ್ಲಿ ನಿಮಗೆ ಎಲ್ಲ ಕಾರ್ ಸೆಟ್ಟಿಂಗ್ ಕೂಡ ಒರಿಜಿನಲ್ ಕಾರ್ ಸೆಟ್ಟಿಂಗ್ ಏನಿದೆ ಅದೆಲ್ಲ ಬರುತ್ತೆ. ಸೊ ಇದರಲ್ಲಿ ವಿಡಿಯೋ ಕೂಡ ಕ್ಲಾರಿಟಿ ಯಾವ ಥರ ಇದೆ ಅಂತ ಬನ್ನಿ ನೋಡೋಣ. ಒಂದು ವಿಡಿಯೋ ಪ್ಲೇ ಮಾಡಿ ನೋಡೋಣ. ಸೊ ವಿಡಿಯೋ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರ್ ಆಗಿದೆ. ದಿ ಅಲ್ಟಿಮೇಟ್ ಕ್ಲಾರಿಟಿ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ನಿಮಗೆ 360 ಡಿಗ್ರಿ ಆಪ್ಷನ್ ಕೂಡ ಇನ್ಬಿಲ್ಟ್ ಇದೆ. 3D ನೀವು ಯಾವ ಥರ ಬೇಕು ಆ ಥರ ಆ್ಯಸ್ ಯೂಶಲ್ಲು ಫ್ರಂಟು, ಬ್ಯಾಕು, ಸೈಡ್ ವ್ಯೂವು, ರೈಟ್ ವ್ಯೂ, ಲೆಫ್ಟ್ ವ್ಯೂವು, 2 ವ್ಯೂ ಅಟ್ ಎ ಟೈಮ್ ಇದೆಲ್ಲನೂ ಕೂಡ ನೀವು ನೋಡ್ಬೋದು. ಈ ಸಿಸ್ಟಮ್ ಸ್ಪೆಸಿಫಿಕೇಷನ್ ನೋಡೋಣ ಬನ್ನಿ ಏನೇನಿದೆ ಅಂತ. ಇದರಲ್ಲಿ ಇನ್ಬಿಲ್ಟ್ ಈಕ್ವಲೈಸರ್ ಕೂಡ ಇದೆ. ಸೊ ಈಕ್ವಲೈಸರಲ್ಲಿ ನಿಮಗೆ ಟಚ್ ಫಿಂಗರ್ ಇರುತ್ತೆ, ಯಾವ ಥರ ಬೇಕು ಆ ಥರ. ಲೌಡ್ ಆನ್ ಆಫ್, ನಿಮಗೆ ಡಿಫ್ರೆಂಟ್ ಆಡಿಯೋ ಸೆಟ್ಟಿಂಗ್ಸ್ ಇರುತ್ತೆ. ಸೊ ಇದೇ ಥರ ಈ ಸಿಸ್ಟಮ್ ಸ್ಪೆಸಿಫಿಕೇಷನ್ ಏನು ಅಂತ ಕೂಡ ನೋಡೋಣ ಬನ್ನಿ. ಸೊ ಇದು ಡಿವೈಸ್ ಬಗ್ಗೆ ನೋಡೋಣ. ಇದು ಆಂಡ್ರಾಯ್ಡ್ ವರ್ಷನ್, ಲೇಟೆಸ್ಟ್ ಆಂಡ್ರಾಯ್ಡ್ ವರ್ಷನ್ 11 2GB 32GB ಪ್ಲಸ್ ಸ್ಕ್ರೀನ್ ರೆಸಲ್ಯೂಷನ್ ನೋಡೋಣ ಅಂದರೆ 1600x720 ಮೆಗಾಪಿಕ್ಸೆಲ್ ಇದೆ. ಸೊ ಇದರಲ್ಲಿ ಲೇಟೆಸ್ಟ್ ಫೀಚರ್ಸ್ ಎಲ್ಲ ಇದೆ. ಡಿಸ್ಪ್ಲೇ ಕ್ವಾಲಿಟಿ ಭಾಳ ಸೂಪರ್ ಆಗಿದೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ಬನ್ನಿ. 2K ರೆಸಲ್ಯೂಷನ್ ಇರುವಂತಹ ಡೈಮಂಡ್ ಸೀರೀಸ್ ಪ್ರಾಡಕ್ಟ್ನ ಆನ್ ಮಾಡಿ ಚೆಕ್ ಮಾಡಿ ನೋಡೋಣ. ಫ್ರೆಂಡ್ಸ್, ಇವತ್ತಿನ ಮೋಸ್ಟ್ ವಾಂಟೆಡ್ ಹಾಟ್ ಪ್ರಾಡಕ್ಟ್ ಏನು ಅಂದರೆ ಡೈಮಂಡ್ ಸೀರೀಸ್ನ 11.8 ಇಂಚ್ 2K ರೆಸಲ್ಯೂಷನ್ ಇರುವಂತಹ ಯೂನಿವರ್ಸಲ್ ಆಂಡ್ರಾಯ್ಡ್ ಪ್ಲೇಯರ್. ಯಾವುದೇ ಕಾರ್ ಇರಲಿ, ಹೊಸ ಕಾರ್ ಇರಲಿ, ಹಳೆ ಕಾರ್ ಇರಲಿ, ಮಾರುತಿ ಸ್ವಿಫ್ಟ್ ಆಗ್ಬೋದು, ಫಾರ್ಚುನರ್ ಆಗ್ಬೋದು, ಇನ್ನೋವಾ ಆಗ್ಬೋದು, ಈ ಕಾರ್ ಆ ಕಾರ್ ಅಂತಲ್ಲ, ಕ್ರೇಟಾ ಆಗ್ಬೋದು, ಬ್ರೀಜಾ, ಬಲೆನೋ, ಎನಿ ಕಾರ್ಗೆ ನಾವು ಈ ಸಿಸ್ಟಮ್ನ ಹಾಕ್ಬೋದು. ಈ ಸಿಸ್ಟಮ್ನ ಆನ್ ಮಾಡಿ ಅನ್ಬಾಕ್ಸ್ ಮಾಡಿ ಚೆಕ್ ಮಾಡಿ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ಆಲ್ರೆಡಿ ನಾವು ಈ ಪ್ರಾಡಕ್ಟ್ನ ಬಹಳಷ್ಟು ಗಾಡಿಗಳಿಗೆ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಅದ್ರ ವೀಡಿಯೋಸ್ನ ಕೂಡ ನಾವು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀವಿ, ನೀವು ವೀಡಿಯೋಸ್ ಎಲ್ಲ ನೋಡಿರ್ಬೋದು. ಸೊ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಇದು 2K ರೆಸಲ್ಯೂಷನ್ ಈ ಥರ ಇದೆ. ಯಾವ ಥರ ಇದೆ ಅಂದರೆ ಇದು ಬಂದ್ಬಿಟ್ಟು ಅಲ್ಟಿಮೇಟ್ ಪ್ರಾಡಕ್ಟ್, ಇವತ್ತಿನ ಹಾಟ್ ಪ್ರಾಡಕ್ಟ್. ನೋಡಿ ಫ್ರೆಂಡ್ಸ್, ನಾವು ನಾರ್ಮಲ್ ಸಿಸ್ಟಮು 6 ಇಂಚು 7 ಇಂಚು 7 ಇಂಚಸ್ಸು ಡಿಸ್ಪ್ಲೇ ಬರೋಲ್ಲ ಬಿಡಿ, 6.5 ಇಂಚ್ ಡಿಸ್ಪ್ಲೇ ಇರುವಂಥ ಒಂದು ಆರ್ಡಿನರಿ ಫೋನೇ ಒಂದು 15-20 ಸಾವಿರ ರೂಪಾಯಿಗಂತೂ ಸಿಗೋಲ್ಲ. ಒಳ್ಳೆ ಫೋನ್ ಬೇಕು ಅಂದರೆ ನಿಮಗೆ 35, 40, 50,000 ರೇಂಜಲ್ಲಿ ಬರುತ್ತೆ. ಇದು 11.88 ಇಂಚ್ ಇರುವಂತಹ ದೊಡ್ಡ ಡಿಸ್ಪ್ಲೇ ನೀವು ನೋಡ್ಬೋದು. ಹೊಸ ಲೇಟೆಸ್ಟ್ ಮಾಡೆಲ್ ವರ್ಕಿಂಗ್ ನಾಬ್ಸ್ ಇದೆ. ಪ್ಲಸ್ಸು ಈ ಬಾಡಿ ಕೂಡ ನೋಡ್ಬೋದು ನೀವು. ಇದು ಅಲ್ಯೂಮಿನಿಯಂ ಅಲಾಯ್ ಬಾಡಿ. ನಾರ್ಮಲಾಗಿ ಆಂಡ್ರಾಯ್ಡ್ ಪ್ಲೇಯರೆಲ್ಲ ನಿಮಗೆ ಬಾಡಿ ಬಂದು ಫೈಬರ್ ಇರುತ್ತೆ, ಪ್ಲಾಸ್ಟಿಕ್ ಇರುತ್ತೆ. ಇದು ಹಾಗಲ್ಲ, ಇದು ಪ್ಯೂರ್ಲಿ ಮೆಟಲ್ ಬಾಡಿನ ಕೊಟ್ಟಿದ್ದಾರೆ. ಸೊ ಇದು ಈ ಸಿಸ್ಟಮ್ನ ನಾವು ಈಗ ಪವರ್ ಆನ್ ಮಾಡಿ ಕೂಡ ಚೆಕ್ ಮಾಡಿ ತೋರಿಸ್ತೀನಿ, ಬನ್ನಿ ನೋಡೋಣ. ಸೊ ಫ್ರೆಂಡ್ಸ್, ಈ ಸಿಸ್ಟಮ್ನ ಆನ್ ಮಾಡಿ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ಇದರ ಫೀಚರ್ಸು, ಫಂಕ್ಷನ್ಸು, ಸ್ಪೆಸಿಫಿಕೇಷನ್ಸ್ ಎಲ್ಲ ನೋಡೋಣ. ಏನು ಮೆಮೊರಿ ಇದೆ, ಡಿಸ್ಪ್ಲೇ ಯಾವ ಥರ ಕಾಣಿಸುತ್ತೆ, ಯಾವ ಥರ ಲುಕ್ ಇದೆ ಅಂತ. ಸೊ ಸಿಸ್ಟಮ್ ಜಸ್ಟ್ ಆನ್ ಆಗ್ತಾ ಇದೆ. ಸೊ ಇದು ಬಿಗ್ ಡಿಸ್ಪ್ಲೇ, ಹ್ಯೂಜ್ ಡಿಸ್ಪ್ಲೇ ಅಂತ ಹೇಳ್ಬೋದು ನಾವು.
ಸಿಸ್ಟಮ್ ಆನ್ ಆಗಿದೆ. ಸೊ ಯಾವ ಥರ ಇದೆ ಅಂತ ನೀವು ಡಿಸ್ಪ್ಲೇ ನೋಡ್ಬೋದು. ಇದರಲ್ಲಿರುವಂತಹ ಆ್ಯಪ್ಸ್, ಇನ್ಬಿಲ್ಟ್ ಆ್ಯಪ್ಸು, ಇದು ಬಿಟ್ಟು ನೀವು ಪ್ಲೇಸ್ಟೋರ್ ಇನ್ಬಿಲ್ಟ್ ಇರುತ್ತೆ. ಇದರಲ್ಲಿ ಯಾವ ಆ್ಯಪ್ ಬೇಕು ಆ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. Z-Link 5 ಅಂತ, ಇದು ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇಗೋಸ್ಕರ. ಇನ್ಬಿಲ್ಟ್ ಮ್ಯಾಪ್ಸ್ ಕೂಡ ಇದೆ. ಮ್ಯೂಸಿಕ್ ಸಿಸ್ಟಮ್, ಮ್ಯೂಸಿಕ್ ಸೆಟ್ಟಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮಗೆ ಡಿಫ್ರೆಂಟ್ ಈಕ್ವಲೈಸರ್ಸ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ. ವಿಡಿಯೋ ಪ್ಲೇ ಮಾಡಿ ನೋಡೋಣ ಯಾವ ಥರ ಇದೆ ಅಂತ. ಸೊ ಈ ಥರ ಕ್ಲಾರಿಟಿ ಇರುತ್ತೆ ನಿಮಗೆ, ದೊಡ್ಡ ಡಿಸ್ಪ್ಲೇ. ಪ್ಲಸ್ ಇಲ್ಲಿ ವಾಲ್ಯೂಮ್ ಎಲ್ಲ ಚೇಂಜ್ ಮಾಡಿದ್ರೆ ಇಲ್ಲಿ ಏನು ವಾಲ್ಯೂಮ್ ಇದೆ ಅಂತ ಇಲ್ಲಿ ಕೂಡ ಡಿಸ್ಪ್ಲೇ ಆಗುತ್ತೆ. ಮತ್ತು ಇಲ್ಲಿ ನಾವು ನೆಕ್ಸ್ಟ್ ಸಾಂಗ್, ನೆಕ್ಸ್ಟ್ ವಿಡಿಯೋ ಪ್ಲೇ ಮಾಡಬೇಕಂದ್ರೆ ಇದನ್ನು ಯೂಸ್ ಮಾಡಿ ಮಾಡ್ಬೋದು. ಇದರಲ್ಲಿ ಡಿಫಾಲ್ಟಾಗಿ ಇನ್ಬಿಲ್ಟ್ ಇರೋದು ಒಂದೇ ವಿಡಿಯೋ ಇರೋದ್ರಿಂದ ನೆಕ್ಸ್ಟ್ ವಿಡಿಯೋಗೆ ಅದು ಸ್ಕಿಪ್ ಆಗಲಿಲ್ಲ. ಸೊ ಇದೇ ಥರ ರೆಗ್ಯುಲರ್ ಆಲ್ ಅದರ್ ಫೀಚರ್ಸು ಇದ್ದೇ ಇರುತ್ತೆ. ಸೊ ಇದರಲ್ಲಿರುವಂತಹ ಸ್ಪೆಸಿಫಿಕೇಷನ್ ಕೂಡ ನಾವು ಚೆಕ್ ಮಾಡಿ ನೋಡೋಣ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಬಂದುಬಿಟ್ಟು ಆಂಡ್ರಾಯ್ಡ್ ವರ್ಷನ್ 13 ಇದೆ. ಇದು 4GB ರ್ಯಾಮ್ ಮೆಮೊರಿ, 64GB ರ್ಯಾಮ್, 64GB ಮೆಮೊರಿ, ಪ್ಲಸ್ 2K ರೆಸಲ್ಯೂಷನ್ನು, 2000x1200 ಪಿಕ್ಸೆಲ್ ಡಿಸ್ಪ್ಲೇ ರೆಸಲ್ಯೂಷನ್ ಇದೆ. ಕೋರ್ ಬಂದ್ಬಿಟ್ಟು 10 ಕೋರ್ ಪ್ರೊಸೆಸರ್. ಇದು ನಾರ್ಮಲ್ ಆಗೆಲ್ಲ ನಿಮಗೆ ಸಿಗೋದು 4 ಕೋರ್ ಇರುತ್ತೆ. ಅದರ ಲೇಟೆಸ್ಟ್ ಬಂದು 8 ಕೋರ್ ಇತ್ತು. ಇವಾಗ ಬಂದ್ಬಿಟ್ಟು ಇದು 10 ಕೋರ್ ಲೇಟೆಸ್ಟ್ ರೆಸಲ್ಯೂಷನ್ ಪ್ರೊಸೆಸರ್ ಇರುವಂತಹ ಆಂಡ್ರಾಯ್ಡ್ ಪ್ಲೇಯರ್ ಇದೆ. ಸೊ ಈ ಆಂಡ್ರಾಯ್ಡ್ ಪ್ಲೇಯರ್ ನೀವು ಯಾವುದೇ ಕಾರ್ಗೆ ಬೇಕಾದರೂ ಹಾಕಿಸ್ಕೋಬೋದು. ಇದು ಯೂನಿವರ್ಸಲ್ ಪ್ರಾಡಕ್ಟು. ಈ ಪ್ರಾಡಕ್ಟ್ನ ನೀವು ಹಾಕ್ಸ್ಕೋಬೇಕಾದ್ರೆ ನಮ್ಮ ಸ್ಟಾಪಿಗೆ ವಿಸಿಟ್ ಮಾಡ್ಬೋದು. ನಮ್ಮ 2 ಶಾಪ್ಸ್ ಇದೆ. JC ರೋಡಲ್ಲಿ ಒಂದಿದೆ, ಮತ್ತು ಡಬಲ್ ರೋಡಲ್ಲಿ ಶಾಂತಿನಗರ ಬಸ್ ಸ್ಟ್ಯಾಂಡ್ ಎದುರುಗಡೆ ಕೂಡ ಒಂದು ಶಾಪ್ ಇದೆ, ಕಾರ್ ಹಾಟ್ಸ್ಪಾಟ್ ಅಂತ ಹೇಳಿ. ಸೊ ಎನಿವೇರ್ ನಿಮ್ಗೆ ಎಲ್ಲಿ ಕನ್ವೀನಿಯೆಂಟ್ ಇದೆ ಅಲ್ಲಿ ಹೋಗ್ಬೋದು. ನೀವು ಪ್ರಾಡಕ್ಟ್ನ ಚೆಕ್ ಮಾಡಿ ನೋಡಿ, ಎಲ್ಲ ನೀವು ಅದರ ಫೀಚರ್ಸ್ನೆಲ್ಲ ತಿಳ್ಕೊಂಡು ನಿಮ್ಮ ಗಾಡಿಗೆ ಇನ್ಸ್ಟಾಲ್ ಮಾಡ್ಬೋದು. ಸೊ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದಕ್ಕೆ ಇವತ್ತೇ ವಿಸಿಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.